ನೀವು ನೋಡ್ತಾ ಇದ್ದೀರಾ, ಇದು ಸ್ಪಂದನ ಟಿವಿ ಇಂಪ್ಯಾಕ್ಟ್. ರಾಷ್ಟ್ರೀಯ ಹೆದ್ದಾರಿ ಇಂದ್ರಾಳಿಯ ರೈಲ್ವೆ ಸೇತುವೆಯ 4 ಬದಿಗಳಲ್ಲಿ ರಾಷ್ಟ್ರ ಲಾಂಛನಕ್ಕೆ ಬಳ್ಳಿಗಳು ಆವರಿಸಿಕೊಂಡಿದ್ದಲ್ಲದೆ ಕಬ್ಬಿಣದ ಸರಿಗೆಯಿಂದ ಕಟ್ಟಿ ಬಂಧಿಸಿಡಲಾಗಿ ರಾಷ್ಟ್ರ ಲಾಂಛನಕ್ಕೆ ಅಪಮಾನದ ಬಗ್ಗೆ ವರದಿಯಾದ ಬೆನ್ನಲ್ಲೇ ಇದೀಗ ಜಿಲ್ಲಾಡಳಿತದ ಅಧಿಕಾರಿಗಳು ಪೌರ ಕಾರ್ಮಿಕರನ್ನ ಕರೆಸಿ ಸರಿಪಡಿಸಿದ್ದಾರೆ. ಈ ಬಗ್ಗೆ ಈ ಹಿಂದೆ ಸಮಾಜ ಸೇವಕ ನಿತ್ಯಾನಂದ್ ವಳಕಾಡ್ ಅವರು ಆಗ್ರಹಪಡಿಸಿದರು. ರೈಲ್ವೆ ಬೀಜರ್ನ ಸ್ಮಾರಕ ಇರೋದು ನಮಗೆ ಗೊತ್ತಿರಲಿಲ್ಲ. ನಮಗೆ ನ್ಯೂಸ್ ಮೂಲಕ ಇಲ್ಲಿಯ ಸ್ಮಾರಕಕ್ಕೆ ಅನೇಕ ಬಲೆಗಳು ಮತ್ತು ವೈರ್ಗಳು ಕಟ್ಟಿ ಅನೇಕ ರೀತಿ ಅಡ್ಡಿ ಉಂಟು ಮಾಡಿದ್ದು, ಅದನ್ನು ಯಾರೂ ಸ್ವಚ್ಛತೆ ಮಾಡಿಲ್ಲ ಎಂಬುದಾಗಿ ನಮ್ಮ ಗಮನಕ್ಕೆ ಬಂತು. ಕೂಡಲೇ ಬೆಳಗ್ಗೆನೇ ನಾನು ಬಂದು ಪರಿಶೀಲನೆ ಮಾಡಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಹಾಗೂ ನಾನು ನಮ್ಮ ಪೌರ ಕಾರ್ಮಿಕ ಕರೆದುಕೊಂಡು ಬಂದು ಇಲ್ಲಿ ಪರಿಶೀಲನೆ ಮಾಡಿದಾಗ ಎಲ್ಲ ಅವ್ರು ಹೇಳಿದಾಗೆ ಇತ್ತು. ಅದನ್ನೆಲ್ಲ ಸ್ವಚ್ಛ ಮಾಡಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿ ನನ್ನ ಗಮನಕ್ಕೆ ತಂದಿದ್ದರು, ಇದನ್ನು ನೋಡಿ ಪರಿಶೀಲನೆ ಮಾಡಿ ಎಂಬುದಾಗಿ. ಕೂಡಲೇ ಅದೇ ದಿನ ಮಾರನೇ ದಿವಸ ಬೆಳಗ್ಗೆ ಬಂದು ಪರಿಶೀಲನೆ ಮಾಡಿದಾಗ ಖಂಡಿತವಾಗಿ ಅದೇ ರೀತಿ ಇತ್ತು. ಅದನ್ನು ಈಗ ಸ್ವಚ್ಛ ಮಾಡಿ